ಇದು ಮಿಲಿಟರಿ ಹೆಲಿಕಾಪ್ಟರ್ ಫ್ಲೈ ಆಗ್ತಾ ಇದೆ. ಇಲ್ಲಿಂದ ಕೇವಲ 40 ಕಿಲೋಮೀಟ್ರಲ್ಲಿ ವಾರ್ ಝೋನ್ ಇದೆ. ವಾಟ್ ಇಸ್ ಗನ್ಸ್ ನೇಮ್? M4. ಇಟ್ಸ್ ಅಮೆರಿಕನ್. ಮೋಸ್ಟ್ ಸೆನ್ಸಿಟಿವ್ ಜಾಗ ಅಂತಲೇ ಕರಿಬೋದು. ಬ್ರದರ್ ಹೇಳ್ತಾ ಇದ್ರು ಈ ಒಂದು ಜಾಗಕ್ಕೋಸ್ಕರ World War III ಶುರುವಾದ್ರೂ ಏನೂ ಡೌಟ್ ಇಲ್ಲ ಅಂತ. ನೀವು ನೋಡ್ತಾ ಇದ್ದೀರಾ ಬೇರೆದವರ ಕಸಿನ್ ಮಗಳು ಅವರು ಮರ್ಡರ್ ಆದ್ರಂತೆ. ಸೊ ಬಹಳಷ್ಟು ನೋವಿನ ಕಥೆಗಳು. ಕೆನ್ ಐ ಸಿ ಹರ್ ಫೋಟೋ? ಆ ಒಂದು ಪ್ಯೂರ್ ಮತ್ತು ಇಂಪ್ಯೂರ್ ಕಲ್ಚರು ಮತ್ತು ಕ್ಯಾಸ್ಟಿಸಮ್ಮು, ಹೈ ಕ್ಯಾಸ್ಟು, ಲೋ ಕ್ಯಾಸ್ಟು ಇಲ್ಲೂ ಕೂಡ ಇದೆ. ಸಿಯೋ ಚಿಯರ್ಸ್. ಆಗ ಥ್ಯಾಂಕ್ ಯು. ಸೊ ಇಸ್ರೇಲಿ ಭಾಷೆಯಲ್ಲಿ ಅಪ್ಪ ಅನ್ನೋದಕ್ಕೆ ಆಬಾ ಅಂತ ಕರೀತಾರೆ, ಅಮ್ಮ ಅನ್ನೋದಕ್ಕೆ ಈಮಾ ಅಂತ ಕರೀತಾರೆ. ಇಡೀ ಸಿಟಿ ಒಂದೇ ಕಲರಲ್ಲಿದೆ. ದ ಹೋಲ್ ಸಿಟಿ ಇಸ್ ಇನ್ ಒನ್ ಕಲರ್. ಧನ್ಯವಾದ ಧನ್ಯವಾದ ಧನ್ಯವಾದ, ಪ್ರೀತಿಯ ಧನ್ಯವಾದ. ಗ್ಲೋಬಲ್ ಕನ್ನಡಿಗನಿಂದ ಈ ಒಂದು ಸುಂದರ ಕುಟುಂಬಕ್ಕೆ ಧನ್ಯವಾದ. ಐ ಆಮ್ ಸೇಯಿಂಗ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಡೈರೀಸ್ ನೋಡ್ತಾ ಇದ್ದೀವಿ. ಇವರು ಜಾರ್ಜಿಯಾಗೆ ಹೋಗಿದ್ದು, ಲ್ಯಾಟಿವಿಯಾಗೆ ಹೋಗಿದ್ದು, ಮತ್ತು ಇನ್ನೊಂದು ದಿಸ್ ಇಸ್ ವಿಚ್ ಕಂಟ್ರಿ? Serbia. ಸರ್ಬಿಯಾ. ಐ ಆಲ್ಸೋ ಬೀನ್ ಟು ಸರ್ಬಿಯಾ. ಐ ಲವ್ ಸರ್ಬಿಯಾ. ಸರ್ಬಿಯಾ ಸೀರೀಸ್ ನೀವೆಲ್ಲ ನೋಡಿಲ್ಲ, ಯಾಕಂದರೆ ಅದು ಬೇರೆ ಚಾನಲಲ್ಲಿ ಹಾಕಿದ್ದೆ ಫಸ್ಟು, ಮತ್ತೆ ತೋರಿಸ್ತೀನಿ. ಜಾರ್ಜಿಯಾನು ತುಂಬ ಚೆನ್ನಾಗಿದೆ. ಇದು ಲ್ಯಾಟಿವಿಯಾ ಮತ್ತು ಲಿಥುವೇನಿಯಾನು ತುಂಬ ಚೆನ್ನಾಗಿದೆ. ಇದನ್ನು ಕೂಡ ತೋರಿಸ್ತೀನಿ ಆದಷ್ಟು ಬೇಗ ನಿಮಗೆ. ಈ ಕಾನ್ಸೆಪ್ಟೇ ಬಹಳ ಇಷ್ಟ ಆಯಿತು. ಫ್ಯಾಮಿಲೀಸ್ ಎಲ್ಲ ಒಟ್ಟಿಗೆ ಹೋಗೋದು, ಅದಾದಮೇಲೆ ವಾಪಸ್ ಬಂದಮೇಲೆ ಈ ಥರ ಡೈರೀಸ್ ಮಾಡೋದು. ಐ ಲವ್ ದಿಸ್ ಕಾನ್ಸೆಪ್ಟ್ ವಾಟ್ ಯು ಹ್ಯಾವ್ ಡನ್. ಇಟ್ ರಿಯಲಿ ಯು ಕ್ಯಾನ್ ರಿಲಿವ್ ಅ ಲಾಟ್ ಆಫ್ ಮೆಮೊರೀಸ್ ಬಿಕಾಸ್ ಆಫ್ ದಿಸ್. ಈಚ್ ಟೈಮ್ ವಿ ಓಪನ್ ದಿಸ್. ವಿ ಮೈಟ್ ಓಪನ್ ದಿಸ್ ಒನ್ಸ್ ಅ ಇಯರ್, ಬಟ್ ಸ್ಟಿಲ್ ಇಟ್ ವಿಲ್ ಬಿ ವ್ಯಾಲ್ಯೂಬಲ್ ವೆನ್ ಯು ಓಪನ್ ಇಟ್. ಇದು ಇಥಿಯೋಪಿಯಾ ಹೆಂಗೆ ನಾನು ಮತ್ತು ಇವರೆಲ್ಲ ಮೀಟ್ ಮಾಡಿದ್ದು ಅಂದರೆ, ಇಥಿಯೋಪಿಯಾ ದೇಶದಲ್ಲಿ ಒಂದು ಟ್ರಿಪ್ಗೆ ಹೋಗಿದ್ದೆ ನಾನು. ನಿಮಗೆಲ್ಲ ಗೊತ್ತಿರಬೇಕು, ಇಥಿಯೋಪಿಯಾ ಸೀರೀಸ್ ಇದೆ. ಸೊ ಐ ವಾಂಟ್ ಸಮ್ ವಾಟರ್ ಟು. ಸೊ ಇಥಿಯೋಪಿಯನ್ ಸೀರೀಸಲ್ಲಿ ಮಾಡಬೇಕಾದ್ರೆ ಹೋಗಿದ್ದು. ಆವಾಗ ಇವರಿಬ್ಬರು ನಂಗೆ ಸಿಕ್ಕಿದ್ದು. ಇವರು ಮತ್ತು ಇವ್ರ ಫ್ಯಾಮಿಲಿ 3 ಮಕ್ಕಳು. ಅವರು ಟ್ರಿಪ್ಪಿಗೆ ಬಂದಿದ್ದರು. ಅವ್ರ ಜೊತೆಗೆ ನಾನು ಸೇರಿಕೊಂಡು ಇಡೀ ಇಥಿಯೋಪಿಯಾ ಟ್ರಿಪ್ ಮಾಡಿದೆ. ಇಥಿಯೋಪಿಯಲ್ಲಿ ಕ್ರೇಜಿ ಟ್ರಿಪ್ಪು. ಇಥಿಯೋಪಿಯಾ ಟ್ರಿಪ್ ಮಾಡಬೇಕಾದ್ರೆ ಒಂದು ಬಹಳ ದೊಡ್ಡ ಇನ್ಸಿಡೆಂಟ್ ಆಯಿತು. ಅದೇನಪ್ಪ ಅಂದರೆ, ನಮ್ಮನ್ನು ಒಂದು ಜಾಗದಲ್ಲಿ, ಕಾಫಾ ಅನ್ನೋ ಜಾಗದಲ್ಲಿ, ದ ಬರ್ತ್ ಪ್ಲೇಸ್ ಆಫ್ ಕಾಫಿ, ಆ ಜಾಗದಲ್ಲಿ ನಾವು ಯಾವುದೋ ಕಾಫಿ ತೋಟ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಗೈಡು ಸೊಲಮಾನ್ ಅಂತ ಇದ್ದರು, ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಹೋಗಿ ಶೂಟಿಂಗ್ ಎಲ್ಲ ಮಾಡಿ ವಿಡಿಯೋ ಫೋಟೋ ಗಿಟ್ಟೆಲ್ಲ ತೆಗೆದ್ಬಿಟ್ವಿ. ಅಲ್ಲಿ ನೋಡಿದ್ರೆ ಗನ್ ಇಟ್ಕೊಂಬಂದ್ಬಿಡೋದ ಜನ. ಗನ್ ಇಟ್ಕೊಂಬಂದು AK-47 ಕಾರಲ್ಲಿ ಕೂತ್ಕೊಳ್ಳಿ ಅಂತ ನಮ್ಮನ್ನ ಕಿಡ್ನ್ಯಾಪ್ ಮಾಡಿಬಿಟ್ರಿ. ಕಿಡ್ನ್ಯಾಪ್ ಮಾಡಿ ಆ ಕಾಫಿ ಎಸ್ಟೇಟ್ ಓನರ್ ಮನೆ ಕರ್ಕೊಂಡು ಹೋದ್ರು. ಅಲ್ಲಿ ನೋಡಿದ್ರೆ ಒಬ್ಬ ಮ್ಯಾನೇಜರ್ ಗುಂಡ ಹತ್ರ ಕೂತಿಯಾನೆ. ಅವನು ನಿಮ್ಮನ್ನು ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ, ಕಟ್ಟಾಕ್ಬಿಡ್ತೀನಿ, ಇಲ್ಲೇ ಶೂಟ್ ಮಾಡಿಬಿಡ್ತೀನಿ ಅಂತೆಲ್ಲ ಎದುರಿಸ್ತಾನೆ. ನಮ್ಮ ಜೊತೆಗೆ ಸಲಮನು ಬ್ಯಾ 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 ಅಂತಾನೆ ಎದುರ್ಕೊಂಡು. ನಾನು ಮತ್ತು ಆಬ್ನರ್ ಇದ್ರು ಅವತ್ತು. ಯು ಆರ್ ಆಲ್ಸೋ ದೇರ್ ವಿತ್ ಮೀ, ರೈಟ್? You came later. Later. Yeah. They called me when just I needed to drink the coffee and to make peace. So ಇವರೆಲ್ಲ ಫ್ಯಾಮಿಲಿ ಎಲ್ಲ ಕಾರಲ್ಲಿ ಕೂತಿದ್ರು. ಆಚೆ ಕಡೆ told Vera to stay in the car. Yeah. You come. Okay. ಹುಡುಗಿರುನೆಲ್ಲ ಕಾರಲ್ಲಿ ಕೂರಿಸಿ, ಮಕ್ಕಳನ್ನ ಕಾರಲ್ಲಿ ಕೂರಿಸಿ ನನ್ನನ್ನು ಹೇಳ್ಕೊಂಡು ಹೋದ್ರು ಫಸ್ಟು. Bad tourist. Yeah. Good tourist and the bad tourist. Yeah. So bad tourist. ನಮ್ಮನ್ನು ಬ್ಯಾಡ್ ಟೂರಿಸ್ಟ್ ಅಂತೆಲ್ಲ ಕರೆದು ಬಹಳ ತೊಂದರೆ ಕೊಡ್ತಾಯಿದ್ರು. ಆವಾಗ ನಾನೇನು ಮಾಡಿದೆ ಅಂದರೆ, ಆ ಸಿಚುವೇಶನ್ನ ಬ್ರೇಕ್ ಮಾಡಬೇಕು ಅಂದ್ಬಿಟ್ಟು ನಾನು ಹೇಳಿದೆ, ಅಣ್ಣ ಇವೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಗಿವ್ ಮಿ ಅ ಕಾಫಿ ಅಂತ. ಸೊ ಗಿವ್ ಅಸ್ ಅ ಕಾಫಿ ಅಂತ. ಕಫಾಗಿ ಬಂದಿದ್ದೀವಿ, ಕಾಫಿ ಬರ್ತ್ ಪ್ಲೇಸು, ಒಂದು ಕಾಫಿ ಕೊಡಿ, ಅದಾದಮೇಲೆ ಮತ್ತೆ ಮಾತಾಡೋಣ ಅಂದೆ. ಸೊ ದ ಮೂಮೆಂಟ್ ಐ ಸೆಡ್ ದಿಸ್, ದಟ್ ಮ್ಯಾನೇಜರ್ ಲಾಫ್ಟ್. No. The situation was very like tensed. He was about to do something very drastic. I just said to him, we are in the birthplace of coffee. I think we deserve to have one good coffee from your estate. Yeah. And he smiled immediately. I got to know, okay, now he's in our thing. And the moment he said that, he shifted. He said, he light-heartedly spoke after that, and we had a coffee there. Coffee kudidu aache bandvi. So bahala tensed moment. It was one of the, you were outside, but we were like feeling the heat inside. It was, and now that you tell us, well. ಹೌದು, ಇಥಿಯೋಪಿಯಾ ಅಷ್ಟು ಸೇಫ್ ಕಂಟ್ರಿ ಅಲ್ಲ ರೀ, ಭಾಳ ಅನ್ಸೇಫ್ ಕಂಟ್ರಿ. ಬಟ್ ಆ ಸಿಚುವೇಷನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಸೊ ನಾವು ಇಲ್ಲಿ ಕೂತ್ಕೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಆವ್ನರ್ ಬ್ರದರ್ ಬ್ರೆಡ್ ಮಾಡಿದ್ದಾರೆ. ಶೋ ಅಸ್ ದ ಬ್ರೆಡ್ ಯು ಬೇಕ್ಡ್. The big one.
ಯಾ ನೋಡಿ ಇವರೇ ಬ್ರೆಡ್ಡನ್ನು ಬೇಕ್ ಮಾಡಿದ್ದಾರೆ. ಮತ್ತು ಇಲ್ಲಿಯ ಸಿಚುವೇಶನ್ಸ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಬಹಳ ನೋವು ಕೊಡುತ್ತೆ ಸಂಗತಿಗಳು, ಮತ್ತು ಸಿಚುವೇಶನ್ ಸರಿ ಇಲ್ಲ. ಹೇಗೆ ಇವರು ಇಥಿಯೋಪಿಯಾ ಟ್ರಿಪ್ನ ಮುಗಿಸ್ಕೊಂಡು ಬರ್ತಿದ್ದಂಗೆ ಯುದ್ಧ ಶುರುವಾಯಿತು, ರಾಕೆಟ್ಗಳು ಬೀಳೋಕ್ಕೆ ಶುರುವಾಯಿತು, ಬಹಳಷ್ಟು ತೊಂದರೆ ಅನುಭವಿಸಿದ್ರು. ಬೇರೆದವರ ಕಸಿನ್ ಮಗಳು ಅವರು ಮರ್ಡರ್ ಆದ್ರಂತೆ. ಸೊ ಬಹಳಷ್ಟು ನೋವಿನ ಕಥೆಗಳು. ಕೆನ್ ಐ ಸಿ ಹರ್ ಫೋಟೋ? ಅದು ಕಸಿನ್ ಗಿಲ್ಲಿ ಅಂದ್ಬಿಟ್ಟು ಅವರ ಕಸಿನ್ ಡಾಟರು. ನೋಡಿ ಇವರೇನೆ. ಭಾಳ ನೋವಾಗುತ್ತೆ ಕೇಳೋದಕ್ಕೆ. ಸೊ ಇಡೀ ಫ್ಯಾಮಿಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿ ಈ 230 ದಿವಸ ಆಯಿತು ವಾರ್ ಶುರುವಾಗಿ. ಎಷ್ಟೋ ಫ್ಯಾಮಿಲಿಗಳು ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಎಷ್ಟೋ ಮಕ್ಕಳುಗಳು ತಮ್ಮ ತಂದೆ ತಾಯಿರನ್ನ ಕಳ್ಕೊಂಡಿದ್ದಾರೆ. ಯುದ್ಧ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಇಸ್ರೇಲ್ ದೇಶದಲ್ಲಿ 2 ವರ್ಷ 18 ವರ್ಷದ ನಂತರ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ಮಾಡಬೇಕು. ಸೊ ಊಟ ಆದ ನಂತರ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕಂದರೆ ಎಲ್ಲ ನಾ ಬಂದೆ ಶುರುಲಿ ಅಂದ್ಬಿಟ್ಟು ಖುಷಿಯಾಗಿ ಮಾತಾಡ್ತಾ ಇದ್ವಿ. ಬಟ್ ಹೋಗ್ತಾ ರಿಯಲ್ ಕಥೆಗಳ ಬಗ್ಗೆ ಅರ್ಥ ಮಾಡ್ಕೋಬೇಕಲ್ಲ. ಯಾಕಂದರೆ ಇಸ್ರೇಲಿಗೆ ಬರಬೇಕಾದ್ರೆ ನಂಗೆ ಗೊತ್ತಿತ್ತು, ಅವ್ರು ಬರಬೇಡಿ ಅಂದರು. ಆ್ಯಕ್ಚುಲಿ ನಂಗೆ ಮೆಸೇಜ್ ಮಾಡಿದ್ರು, ನಾನು ಮೆಸೇಜ್ ಮಾಡಿದ್ದೆ ಬರ್ತಾಯಿನಿ ಅಂತ. ಅವರು ಬರಬೇಡಿ, ಸಿಚುವೇಶನ್ ಸರಿ ಇಲ್ಲ ಅಂತ ಹೇಳಿದ್ರು. ಆದರೂ ನನಗೇನಂದರೆ ಒಬ್ಬ ಫ್ರೆಂಡಾಗಿ ಇನ್ನೊಬ್ಬರು ಫ್ರೆಂಡ್ ಸಿಚುವೇಶನ್ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಈಗ ಇಸ್ರೇಲ್ ಆ್ಯಂಡ್ ಇಂಡಿಯಾ ಆರ್ ಫ್ರೆಂಡ್ಸ್. ಸೊ ಆ ಥರ ಒಂದು ದೃಷ್ಟಿಲಿ ಹೆಂಗಿದೆ ಸಿಚುವೇಶನ್ನು, ರಿಯಾಲಿಟಿ ಏನು. ಆಮೇಲೆ 2 ಸೈಡ್ ಸ್ಟೋರಿ ಇದೆ. ಪ್ಯಾಲೆಸ್ಟೈನ್ ಸ್ಟೋರಿ ಇದೆ, ಇಸ್ರೇಲಿ ಸ್ಟೋರಿ ಇದೆ. 2 ಸ್ಟೋರಿನೂ ಏನು ಅಂತ ತಿಳ್ಕೊಂಡು ನಿಮಗೆ ಗ್ಲೋಬಲ್ ಕನ್ನಡಿಗರಿಗೆ ಸತ್ಯಾಂಶ ಏನು ಫಸ್ಟ್ ಹ್ಯಾಂಡ್ ತಿಳಿಸ್ಕೊಡೋಣ ಅಂತ ಇಷ್ಟು ದೂರ ಬಂದಿದ್ದೀನಿ. ಸೊ ಹೋಗ್ತಾ ಇನ್ನೂ ಸಾಕಷ್ಟು ಕಥೆಗಳು ಹೇಳೋದಿದೆ. ಸದ್ಯಕ್ಕೆ ಕೂತ್ಕೊಂಡು ಬ್ರದರ್ ಮಾಡಿರೋ ಬ್ರೆಡ್ಡನ್ನು ಟೇಸ್ಟ್ ಮಾಡ್ತಾಯಿದ್ದೀವಿ. ಇವರು ಭಾಳ ಹೆಲ್ದಿ ಫ್ಯಾಮಿಲಿ. ಎಲ್ಲ ಮನೆಯಲ್ಲೇ ಕುಕ್ ಮಾಡ್ತಾರೆ. ಬಹಳ ಎಲ್ಲದರಲ್ಲೂ ಕಾನ್ಷಿಯಸ್. ನೋಡಿ ಸ್ಯಾಲೆಡ್ಸು ಈ ಥರ ಬಹಳ ಹೆಲ್ದಿ ಹ್ಯಾಬಿಟ್ಸ್ ಇವ್ರದ್ದು. ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಫ್ಯಾಮಿಲಿ ಮೀಟ್ ಮಾಡೋದಕ್ಕೆ. ಬಹಳ ಧನ್ಯವಾದಗಳು ನನ್ನ ಹೋಸ್ಟ್ ಮಾಡ್ತಿರೋದಕ್ಕೆ. ಇನ್ನೇನು ಹೇಳೋಕ್ಕೆ ಸಾಧ್ಯ ಅಲ್ವಾ. ಇಸ್ರೇಲಿಗೆ ಬರ್ತಿದ್ದಂಗೆ ಕಳೆದೋಗ್ತೀನಿ ಅಂದ್ಕೊಂಡೆ, ಅಥವಾ ಏನಾದ್ರು ಆಗುತ್ತೆ ಅಂತ ಅಂದರೆ ಗೊತ್ತಿಲ್ವಲ್ಲ, ಅನ್ಸರ್ಟನ್ನು. ಅಂಥದ್ರಲ್ಲಿ ಒಂದು ಮನೆ ಸಿಕ್ಕಿ ಅವ್ರ ಫ್ಯಾಮಿಲಿ ಜೊತೆಗಿರೋದು ನನ್ನ ಅದೃಷ್ಟ. ನಾವುಗಳು ರೈಟಿಂದ ಲೆಫ್ಟ್ ಓದ್ತೀವಿ, ಹಿಂಗೆ ನಾವು ಬುಕ್ ಇಟ್ಕೊಳ್ಳೋದು. ಆದರೆ ಇವ್ರದ್ದು ಹಂಗಲ್ಲ, ಸೇಮ್ ಉರ್ದು ರೀತಿ ಉಲ್ಟಾ. ಸೊ ಹಿಂಗೆ ಅಂದರೆ ಲೆಫ್ಟ್ ಟು ರೈಟು. ಸೊ ಅದಕ್ಕೆ ಇವರ ಡೈರಿನ ಓಪನ್ ಹಿಂಗೆ ಮಾಡ್ಬೇಕು ನಾವು, ಹಿಂಗಲ್ಲ. ಕರೆಕ್ಟ್ ರೈಟ್? ಐ ಓಪನ್ ಇಟ್ ರೈಟ್ಲಿ? ನೋ, ಅಯ್ಯೋ ಅಗೇನ್ ಹ್ಯಾವ್ ಓಪನ್ ಇಟ್ ಮೈ ವೇ. ಸೊ ಈ ಥರ ಅಲ್ಲ, ಉಲ್ಟಾ ಇದನ್ನು ಹಿಂಗೆ ತಿರುಗಿಸ್ಬೇಕು, ಹಿಂಗೆ. ಕರೆಕ್ಟ್? ಓಕೆ, ಈ ಸೈಡ್ ಓಪನ್ ಮಾಡೋದು. ಸೊ ದಿಸ್ ಇಸ್ ದ ಇಸ್ರೇಲಿ ವೇ ಆಫ್ ಓಪನಿಂಗ್ ಅ ಬುಕ್. ಸಮಯ ರಾತ್ರಿ 1:30. ಇಷ್ಟು ತನಕ ಮಾತಾಡ್ತಾ ಕೂತಿದ್ವಿ. ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ವಿ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ವಿ, ಸಾವು ನೋವು ನಲಿವು ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಮಲ್ಕೊಂಡ್ರು ಅವರು. ನನಗೂ ಮಲ್ಕೊಳಕ್ಕೆ ಹೇಳಿದ್ರು. ಆದರೆ ನಾನು ಊಟ ಮಾಡಿದಂತಹ ಪಾತ್ರೆ ಬಾಕಿ ಉಳಿದಿತ್ತು. ಸೊ ಅದನ್ನು ತೊಳೆದು ಮಲ್ಗೋಣ ಅಂತ. ಹಾಗೆ ಅವ್ರ ಪಾತ್ರೆಗಳು ಇತ್ತು. ಸೊ ಯಾರ್ದಾರು ಮನೆಗೆ ಬಂದಾಗ ಅವ್ರು ಹೋಸ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಆ ಮನೆಯವರಾಗಿ ಆ ಕೆಲಸಗಳನ್ನಾಗಲಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಮಾಡಿದಾಗ ಬಂದವ್ರಿಗೂ ಖುಷಿ ಇರುತ್ತೆ, ನಮಗೂ ಖುಷಿ ಇರುತ್ತೆ. ಕಾಂಟ್ರಿಬ್ಯೂಷನ್ ಇರಬೇಕು, ಏನಾದ್ರು ಕೊಟ್ಟು ತೊಗೋಬೇಕು, ಆವಾಗಲೇ ಮಜಾ ಅಲ್ವಾ. ಬನ್ನಿ ಸ್ವಲ್ಪ ಪಾತ್ರೆ ಗಿತ್ರೆ ತೊಳೆದು. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಬೆಳಗ್ಗೆ ಬೇಗ ಇಡಬೇಕು. ಈ ಮನೆಯ ಮಗ ಸೋಲ್ಜರ್ ಆಗಿ ಬಾರ್ಡ್ರಿಗೆ ಹೋಗಿದ್ದಾನೆ. ಅವನು ಟ್ರೈನಿಂಗ್ಗೋಸ್ಕರ ಹೋಗಿದ್ದಾನೆ. ಸೊ ನಾಳೆ ಬೆಳಗ್ಗೆ ವೀಕೆಂಡ್ಗೋಸ್ಕರ ವಾಪಸ್ ಬರ್ತಾಯಿದ್ದಾನೆ. ನಾನು ಹೇಳಿದೆ ನಾನು ಬರ್ತೀನಿ ಕರ್ಕೊಂಬರೋದಕ್ಕೆ ಅಂತ. ಸೊ ಬೆಳಗ್ಗೆ ಅಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲ ಕ್ಲೀನ್. ಇಷ್ಟು ಪಾತ್ರೆಯನ್ನು ತೊಳೆದು ಅವ್ರು ಬೇಡ ಅಂದರು. ಆದರೂ ಬಂದಾಗ ಮನೇಲಿ ಹಾಗೆ ನೋಡಿ ಕೇವಲ 10 ನಿಮಿಷ ರೀ, 10 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗೀತು. ಇಲ್ಲಿ ನಮ್ಮ ಇವನು ಜೇಮಿ. ಜೇಮಿ ಗುಡ್ ನೈಟ್. ಗುಡ್ ನೈಟ್ ಒಳ್ಳೆ ನೈಟ್. ಶುಭರಾತ್ರಿ. ಇತಾಮಾರ್ ಮಿಲ್ಟ್ರಿದ ವಾಪಸ್ ಬಂದಿದ್ದಾನೆ. ನಾನು ಅವನಿಗೆ ರೂಮನ್ನು ಬಿಟ್ಕೊಡ್ಬೇಕು ಇಮಿಡಿಯೇಟ್ಲಿ. Good morning, soldier. I'm so proud of my brother. Last time he was a boy, now he is a man. Thank you. ಕಾಫಿ ಮಾಡಿಕೊಟ್ರು ಇತಾಮಾರ್ ನನಗೋಸ್ಕರ.
What is the gun's name? M4. M4. It's American. Yes, 90% of the Weapons are American. Yes, the American weapons. Wow. It's the M4. It's regular M4. With nothing special now. Yeah, of course, it is special. You're serving your country with this. It is special. So training in the bandyane. For us, because I think you got excited from that. Yeah. I don't like it. Yes. It's so. ಅಮ್ಮ ಹೇಳ್ತಾ ಇದ್ದಾರೆ ನೀ ಖುಷಿ ಆದೆ ನೋಡೋಕ್ಕೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅದನ್ನ ಅಂತ. ಯಾ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್. I'm not happy that he is in the army. I'm not happy that we are in this situation. It's not like Kalashnikov in the tribe. Yeah. They different. don't have. ಸಿ ನಮ್ಮ ಹುಡುಗ ಹೆಂಗೆ ಕಾಣಿಸ್ತಾನೆ, ಯು ಲುಕ್ ಸ್ಮಾರ್ಟ್ ಬಟ್ ಐ ನೋ ಐ ಅಂಡರ್ಸ್ಟ್ಯಾಂಡ್ ದ ಮಾಮ್ಸ್ ವರ್ಷನ್ ಬಟ್ ಫಾರ್ ಲೈಕ್ ದಿಸ್ ಇಸ್ ಲೈಕ್ ಬಾಯ್ ಕೈಂಡ್ ಆಫ್ ಅ ಥಿಂಗ್. I know, but I want you to know that this weapon is real. This is the problem with that. ಯಾ ಅಮ್ಮ ಏನು ಹೇಳ್ತಾರೆ ಅಂದರೆ ಇವಾಗ ಟ್ರೈನಿಂಗ್ ಏನೋ ಮಾಡ್ತಾ ಇದ್ದಾನೆ, ಆದರೆ ನನ್ನ ಮಗ ಡೆಫಿನೆಟ್ಲಿ ಫೈಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಯಾಕಂದರೆ ಏನಾಗುತ್ತೋ ಏನೋ ಅನ್ಸರ್ಟನ್ ಅಂತ ಅನಿಸುತ್ತೆ, ತುಂಬ ನೋವು ಕೂಡ ಆಗುತ್ತೆ. ಅಂದರೆ ನೀನು ನೋಡಿ ಖುಷಿಪಟ್ಟೆ, ಆದರೆ ನನಗೆ ಬಹಳ ದುಃಖ ಆಗ್ತದೆ ಒಳಗೆ ಅಂತ ಹೇಳಿದ್ರು. ಅಂಡರ್ಸ್ಟ್ಯಾಂಡಬಲ್. ಆ್ಯಂಡ್ ನಮ್ಮ ಸ್ವಲ್ಪ ಎಕ್ಸೈಟ್ಮೆಂಟ್ ಕಮ್ಮಿ ಮಾಡ್ಕೋಬೇಕು ನಾನು. ಬೆಳಗಿನ ತಿಂಡಿ ಸಿದ್ಧವಾಗಿದೆ, ಲಸಾನ್ಯ ನನಗೋಸ್ಕರ ಆ್ಯಬ್ನ ಕುಕ್ ಮಾಡಿರೋದು. ಸೊ ಮಾತಾಡ್ತಾ ಇದ್ವಿ, ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಬೇಜಾರಿದೆ, ಸಾಕಷ್ಟು ಥಾಟ್ ಪ್ರಾಸೆಸ್ ಇದೆ, ಹೇಗೆ ತಮ್ಮ ಮಕ್ಕಳನ್ನು ಕಳಿಸ್ಬಾರ್ದು ಅನ್ನೋ ವಿಷಯವಾಗಿ. ಸೊ ಇಲ್ಲಿಯ ಲೋಕಲ್ಸ್ ಅಂದರೆ ಅಪ್ಪ ಅಮ್ಮಂದ್ರಿಗೆ ಯಾವ ಥರ ಫೀಲಿಂಗ್ ಇದೆ ಅಂದರೆ, ನಮಗೆ ಗಾಜಾ ಬೇಡ, ಆದರೆ ನಮ್ಮ ಮಕ್ಕಳು ನಮ್ಮನೇಲಿದ್ದರೆ ಸಾಕು ಅನ್ನೋ ಥರ. ಅಫ್ಕೋರ್ಸ್ ಎಲ್ಲ ಅಪ್ಪ ಅಮ್ಮಂದ್ರಿಗೂ ತಮ್ಮ ಮಕ್ಕಳ ಮೇಲೆ ಕನ್ಸರ್ನ್ ಇದ್ದೇ ಇರುತ್ತೆ. ಇದು ನಮ್ಮ ಹುಡುಗನ ಯೂನಿಫಾರ್ಮು, ಕ್ಯಾಪು ಸಖತ್ತಾಗಿದೆ. ಸೊ ಇಸ್ರೇಲಿ ಜನಗಳಲ್ಲಿ ಕಮ್ಯುನಿಟಿ ಲಿವಿಂಗ್ ಬಹಳ ಸ್ಟ್ರಾಂಗ್ ಆಗಿದೆ. ಒಬ್ಬರು ಮನೆಯಲ್ಲಿ ಹುಷಾರಿಲ್ವಂತೆ, ಅವರಿಗೆ ಕ್ಯಾನ್ಸರ್ ಇದೆಯಂತೆ. ಸೊ ಅವರ ಮನೆಗೆ ಪ್ರತಿಯೊಬ್ಬರು ಮನೆಯಿಂದ ವಾರದಲ್ಲಿ ಒಂದು ಸರಿ ಊಟವನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಸೊ ನಿನ್ನೆ ಪೂರ್ತಿ ಕುಕ್ ಮಾಡಿದ್ರು ಎಲ್ಲ ಸೇರಿ. ಸೊ ಇವಾಗ ಅದನ್ನು ತೊಗೊಂಡು ಅವ್ರ ಮನೆಗೆ ಕೊಡೋಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಒಬ್ಬರು ಪ್ರಾಬ್ಲಮ್ಮಲ್ಲಿದ್ದಾಗ ಎಲ್ಲರೂ ಆಗಬೇಕು ಅನ್ನೋದಕ್ಕೆ ನಮ್ಮಲ್ಲೂ ಮಾಡ್ತೀವಲ್ಲ, ಈಗ ಹುಷಾರಿಲ್ಲ ಅಂದರೆ ಊಟ ಕಳಿಸೋದು ಅಥವಾ ನಾವು ಹೋಗಿ ಅಡುಗೆ ಮಾಡ್ಕೊಬಾರ್ದು, ಅದೇ ಥರ ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಹ್ಯೂಮನ್ ಜೆಸ್ಚರ್ಸ್ನ ನೋಡೋದಕ್ಕೆ. ತಡ ಹೌದು, ಡ್ಯಾನಿಯಲ್ನ ಮೀಟ್ ಮಾಡಿಸಿರ್ಲಿಲ್ಲ ನಿಮಗೆ. ಇವನೇ ಎಲ್ಲರಿಗಿಂತ ಚಿಕ್ಕ ಮಗು, ಕ್ಯೂಟ್ ಮಗು, ನನ್ನ ಫ್ರೆಂಡು. ಪ್ರತಿ ಸಲ ಕನ್ಫ್ಯೂಸ್ ಆಗಿಬಿಟ್ಟು ನಾನು ಇಲ್ಲಿಗೆ ಬರ್ತೀನಿ ಕೂತ್ಕೊಳ್ಳೋದಕ್ಕೆ. ಬಟ್ ಇದು ಡ್ರೈವಿಂಗ್ ಸೀಟು, ನಾ ಆ ಕಡೆ ಹೋಗಬೇಕು. ಭಾರತೀಯ ಬುದ್ಧಿ ಬಿಡೋಕ್ಕಾಗಲ್ಲ ಸಡನ್ನಾಗಿ. ಸೊ ಒನ್ ಮೋರ್ ಬ್ಯೂಟಿಫುಲ್ ಡೇ ಇಸ್ರೇಲ್ನ ಜೆರುಸಲಮ್ನಲ್ಲಿ. ಈಗ ಒಂದು ಚಿಕ್ಕ ರೌಂಡ್ಗೆ ಹೋಗ್ತಾ ಇದ್ದೀವಿ. ಅದಾದಮೇಲಿಂದ ಈ ಮನೆಯಿಂದ ಹೊರಡ್ತಾ ಇದ್ದೀನಿ. ಕಾರಣ ಏನಂದರೆ ಇತಾಮಾರ್ ಬಂದಿಯಾನೆ, ಇವರೆಲ್ಲ ಆಚೆ ಹೋಗ್ತಾ ಇದ್ದಾರೆ. ಸೊ ನನಗೆ ಒಬ್ಬರು ಬೇರೆ ಹೋಸ್ಟ್ ಸಿಕ್ಕಿದ್ದಾರೆ. ಸೊ ಆ ಕಡೆ ಹೋಗ್ತೀನಿ ಅಥವಾ ಹಾಸ್ಟೆಲ್ ಕಡೆ ಹೋಗ್ತೀನಿ, ಡಿಸೈಡ್ ಮಾಡ್ತೀನಿ ಇನ್ನು 1 or 2 ಅವರ್ಸಲ್ಲಿ. ಬನ್ನಿ ಇವತ್ತಿನ ದಿವಸ ಯಾವ ಥರ ಆಗುತ್ತೆ ಅಂತ ನೋಡೋಣ. ಇನ್ನು ಸಾಕಷ್ಟು ವಿಷಯಗಳನ್ನು ಜೆರುಸಲಮ್ಮಲ್ಲಿ ಹಿಸ್ಟಾರಿಕ್ ಪ್ಲೇಸಸ್ನ ತೋರಿಸೋದಿದೆ. ಅದನ್ನೆಲ್ಲ ತೋರಿಸೋ ಮುಂಚೆ ಫಸ್ಟು ಸೆಟ್ಲ್ ಆಗೋಣ. ಓ ಓಕೆ ಓಕೆ. ಎದುರುಗಡೆ ನೋಡ್ತಾ ಇದ್ದೀರಾ ಜರ್ಮನ್ ಬಿಲ್ಡಿಂಗ್ಸು. ಅಲ್ಲಿಂದ ಬಂದಂತಹ ಕ್ರಿಶ್ಚಿಯನ್ಸು ಸಾಕಷ್ಟು ಬಿಲ್ಡಿಂಗ್ನ ಇಲ್ಲಿ ಕಟ್ಟಿದ್ದಾರೆ. ಯಾಕೆಂದರೆ ಜೀಸಸ್ ಹುಟ್ಟಿದಂತಹ ಜಾಗ ಇಲ್ಲಿಂದ ಬಹಳ ಹತ್ತಿರ, ಮತ್ತು ಜೀಸಸ್ನ ಕ್ರೂಸಿಫೈ ಮಾಡಿದಂತಹ ಜಾಗ ಈ ಒಂದು ಜಾಗ ಅಂತ ಹೇಳ್ತಾರೆ ಜೆರುಸಲಮ್ಮು. ಸೊ ಕ್ರಿಶ್ಚಿಯನ್ಸ್ಗೆ ಬಹಳ ಹೋಲಿಯಾದ ಜಾಗ ಇದು. ನೋಡಿ, ಯಾರು ಪೆಡೆಸ್ಟ್ರಿಯನ್ಸ್ ಬಂದರೆ ಸ್ಟಾಪ್ ಮಾಡ್ತಾರೆ, ಫಸ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಕಾಲ್ನಡಿಗೆಗೆ ವ್ಯಾಲ್ಯೂ ಹೆಚ್ಚಾಗಿ ಕೊಡ್ತಾರೆ ಇಲ್ಲಿ. ಅಫ್ಕೋರ್ಸ್ ಪಾಪ್ಯುಲೇಷನು ಕಮ್ಮಿ ಇರೋದ್ರಿಂದ ಪ್ರತಿಯೊಂದಕ್ಕೂ ಆ ಒಂದು ಪೇಷನ್ಸ್ ಡೆವಲಪ್ ಆಗಿರುತ್ತೆ. ನಮ್ಮ ದೇಶಗಳಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಇರಿಟೇಷನ್ಸ್ ಇರುತ್ತೆ, ಸಣ್ಣ ಪುಟ್ಟ ಇರಿಟೇಷನ್ಸ್ ಎಲ್ಲ ಕಡೆ. ಈಗ ಇಬ್ಬರು ಸಿಕ್ಕಿದ್ರೆ ನಿಲ್ಲಿಸಿದ್ರು. ನಮ್ಮಲ್ಲಿ 1,00,000 ಜನ ಸಿಕ್ಕಿದಾಗ ನಾವು ನುಗ್ಗಿದ್ರೆ ನುಗ್ಗೋಣ ಅನ್ನೋ ಥರ ನುಗ್ತಾರೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಒಂದೊಂದು ದೇಶದಲ್ಲಿ ಒಂದೊಂದು ಇರುತ್ತೆ. ಎಲ್ಲ ಕಡೆ ಹೆಚ್ಚಾಗಿ ಫ್ಲವರ್ಸ್ ಮಾಡ್ತಿದ್ದಾರೆ. ಓ, ಫ್ಲವರ್ಸ್ ಫಾರ್ ದ ಶಬಾತ್. ಸೊ ಇನ್ನೇನು ಶಬಾತ್ ಟೈಮ್ ಬಂತು. ಇವತ್ತು ಮಧ್ಯಾಹ್ನದಿಂದ ಇಡೀ ಇಸ್ರೇಲು ಸಂಪೂರ್ಣವಾಗಿ ಬಂದ್ ಆಗಿಬಿಡುತ್ತೆ 1.5 ದಿವಸಗಳ ಕಾಲ. ಆಲ್ಮೋಸ್ಟ್ ಫಾರ್ 1.5 days or 24 hours? About 24 hours. ಓಕೆ, ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನ ಟಿಲ್ ಟುಮಾರೋ ಈವ್ನಿಂಗ್. Yes. ಓಕೆ, ಆ್ಯಂಡ್ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್.
Almost everything is closed, yes. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗ್ಬೋದು, ಬಸ್ಸು, ರೋಡಲ್ಲಿ ನಿಮಗೆ ಜನಗಳು ಕಾಣಲ್ಲ, ಇಡೀ ಸಿಟಿ ಅಂಗಡಿಯಲ್ಲಿ ಊಟ ತಿಂಡಿ ಸಿಗಲ್ಲ. ಸೊ ನೀವು ಶಬಾತ್ ದಿವಸ ರಿಲ್ಯಾಕ್ಸ್ ಮಾಡೋದು ಬೆಟ್ರು ನಿಮ್ಮ ಹಾಸ್ಟೆಲ್ ಅಥವಾ ಹೋಟೆಲಲ್ಲಿ ನೀವೇನಾದ್ರು ಟ್ರಾವೆಲಿಂಗಿಗೆ ಬಂದರೆ. ಅಫ್ಕೋರ್ಸ್ ನೀವು ಹೋಸ್ಟ್ ಜೊತೆಗಿದ್ರೆ ನೀವು ಕೂಡ ಶಬಾತ್ ಹೇಗಿರುತ್ತೆ ಅಂತ ನೋಡ್ಬೋದು. ಸೊ ಶಬಾತ್ ಅಂದರೆ ನೂರಾರು ವಿಷಯಗಳಿದೆ. ವಾಟ್ ಆರ್ ದ ಬೇಸಿಕ್ ರೂಲ್ಸ್ ಆಫ್ ಶಬಾತ್? Rest and not, you can't have fire, you mustn't work, so all you need to do is just rest. So this is the main. If you can have fire, then you can do many works. Of course, back in ancient times. Today it means that you can't cook, for example. So you have to prepare all your meals before and just get it warm. Because electricity is something new, for example, but the rabbis said that electricity is like fire, because you can have fire because of the electricity. This is the reason why people do not open or use electricity during the Shabbat. They have, of course, the refrigerators and everything that works automatically, it's okay, but you, for example, you can't light. You don't trigger you something. Yes, you can hear the radio or see TV or whatever, because you have to. So basically, they do nothing. So total Just go detox. to the synagogue, go back, eat something that is pre-warmed, and that's it. This is the ಸೊ ನೋ Shabbat. ಮೈಕ್ರೋವೇವ್, ಸ್ವಿಚಿಂಗ್ ಆನ್ ದ ಮೈಕ್ರೋವೇವ್ ಆಲ್ಸೋ ಇಸ್ ನಾಟ್ ದೇರ್. ಓಕೆ ಓಕೆ. ಸೊ ಶಬಾತ್ ಅಂದರೆ ಒಂದು ರೆಸ್ಟ್ ದಿನ ಜೂಯಿಷ್ ಜನಗಳಿಗೆ. ಇಲ್ಲೂ ಅಷ್ಟೇ ರೈಟ್ ವಿಂಗ್ ಇದೆ, ಲೆಫ್ಟ್ ವಿಂಗ್ ಇದೆ. ಅಂದರೆ ತುಂಬ ಎಕ್ಸ್ಟ್ರೀಮಾಗಿ ಫಾಲೋ ಮಾಡೋ ಜನ ಇದ್ದಾರೆ, ಹಾಗೆ ಕ್ಯಾಶುವಲ್ ಆಗಿ ಫಾಲೋ ಮಾಡೋರು ಇದ್ದಾರೆ, ಹಾಗೆ ಏನೋ ಫಾಲೋ ಮಾಡಿದಿರೋರು ಕೂಡ ಇದ್ದಾರೆ. ಶಬಾತ್ ಅಂದರೆ ಮನೆಯಲ್ಲಿ ಒಂದು ಸ್ವಿಚ್ ಕೂಡ ಅಥವಾ ಒಲೆ ಕೂಡ ಏನನ್ನೂ ಕೂಡ ಸ್ವಿಚ್ ಆನ್ ಮಾಡಲ್ಲ. ಟಿ ವಿ ಅಂದರೆ ಎಲೆಕ್ಟ್ರಿಸಿಟಿ ಕೂಡ ಒಂದು ಬೆಂಕಿ ಇದ್ದ ಹಾಗೆ ಆ ಬೆಂಕಿ ಹಿಂದಿನ ಕಾಲದಲ್ಲಿ ಅಡುಗೆ ಮಾಡೋದಕ್ಕೆ ಬೆಂಕಿ ಹಚ್ತಾ ಇದ್ವಿ. ಈಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿನ ಬೆಂಕಿಯ ಲೆಕ್ಕದಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಲ್ಲ ಅಥವಾ ಬೆಂಕಿಯನ್ನು ಹಚ್ಚಲ್ಲ, ಎಲೆಕ್ಟ್ರಿಸಿಟಿ ಯೂಸ್ ಮಾಡಲ್ಲ. ಸಂಪೂರ್ಣವಾಗಿ ರೆಸ್ಟ್ ದಿವಸ, ಫ್ಯಾಮಿಲಿ ಜೊತೆಗೆ ಕಳೆಯುವಂತಹ ದಿವಸ, ದೇವರನ್ನು ನೆನೆಸ್ಕೊಳ್ಳೋ ದಿವಸ, ಬೈಬಲ್ನ ಓದೋ ದಿವಸ, ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸೇರಿ ಕತ್ಲಲ್ಲಿ ಏನು ಮಾಡ್ತಾರೆ ಅಂದರೆ ಕ್ಯಾಂಡಲ್ ಹಚ್ತಾರೆ. ಎಲ್ಲರೂ ಕ್ಯಾಂಡಲ್ ಹಚ್ಚಿ ಹಿಂದಿನ ದಿವಸನೇ ಮಾಡಿರುವಂತಹ ಅಡುಗೆ ಅಥವಾ ತಂದಿರುವಂತಹ ಅಡುಗೆಯನ್ನು ಆಲ್ರೆಡಿ ಬೆಚ್ಚಗೆ ಮಾಡಿಟ್ಟಿರ್ತಾರೆ. ಇವತ್ತು ಬಿಸಿ ಕೂಡ ಮಾಡೋಂಗಿಲ್ಲ ಅಡುಗೆನ. ಆ ಬಿಸಿ ಕೂಡ ಮಾಡದೆ ಇರುವಂತಹ ಅಡುಗೆಯನ್ನು ಊಟ ಮಾಡ್ತಾರೆ, ರೆಸ್ಟ್ ಮಾಡ್ತಾರೆ. ಯಾವುದೇ ರೀತಿ ಡಿಜಿಟಲ್ ಫೋನ್ ಯೂಸ್ ಮಾಡಲ್ಲ, ಟಿ ವಿ ಯೂಸ್ ಮಾಡಲ್ಲ. ಸೊ ಡಿಜಿಟಲ್ ಡಿಟಾಕ್ಸ್ ಅಂತ ಕೂಡ ಕರಿಬೋದು. ಸೊ ಓವರಾಲ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಕೂಡ ಕರಿಬೋದು. ಯಾಕಂದರೆ ಫ್ಯಾಮಿಲಿ ಜೊತೆಗೆ ಇತ್ತೀಚೆಗೆ ಕಾಲ ಕಳೆಯುವಂತಹ ಸಮಯ ಸಂದರ್ಭ ಎಲ್ಲರಿಗೂ ತುಂಬ ಕಮ್ಮಿ ಆಗೋಗಿದೆ. ಒಟ್ಟಿಗೆ ಕೂತು ಒಂದು ಊಟಕ್ಕೆ ಎಲ್ಲರೂ ಫೋನ್ ಯೂಸ್ ಮಾಡ್ತಾ ಇರ್ತಾರೆ, ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಲ್ಯಾಪ್ಟಾಪು, ಏನೋ ಒಂದು ನಡೀತಾ ಇರುತ್ತೆ ಆ್ಯಕ್ಟಿವಿಟಿ. ಏನೂ ಮಾಡದೆ ಫ್ಯಾಮಿಲಿ ಟೈಮ್ ಇವತ್ತು ಸಿಗೋದು ಬಹಳ ಕಮ್ಮಿ. ಸೊ ಶಬಾತಲ್ಲಿ ಅದು ಸಿಗ್ತಾ ಇರೋದು ಇವತ್ತು ಬಹಳ ಆಶ್ಚರ್ಯಕರವಾದ ವಿಷಯ. ಈ ಒಂದು ಕಲ್ಚರಲ್ಲಿ ಬ್ರದರ್ ಹೇಳೋ ಪ್ರಕಾರ ಕೆಲವು ಅಡ್ವಾಂಟೇಜಸ್ ಇದೆ, ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಬಟ್ ಓವರಾಲ್ ನಮಗೆ ವೆರಿ ಯುನೀಕ್ ಪರ್ಸ್ಪೆಕ್ಟಿವ್. ಸಾಧ್ಯವಾದರೆ ಒಂದು ಶಬಾತ್ ಊಟ ಅಥವಾ ಒಂದು ಶಬಾತ್ ದಿನವನ್ನು ಯಾರ್ದಾದ್ರು ಫ್ಯಾಮಿಲಿ ಜೊತೆ ಕಳೆಯೋದಕ್ಕೆ ಟ್ರೈ ಮಾಡ್ತೀನಿ. ಈ ದೇಶದಲ್ಲಿ ಮನೆಗಳನ್ನು ಕಂಡುಹಿಡಿಯೋದೇ ಬಹಳ ಚಾಲೆಂಜಿಂಗು. ಯಾಕೆಂದರೆ ಎಲ್ಲ ಮನೆಯ ಕಲರು ಒಂದೇ ಆಗಿರುತ್ತೆ, ಎಲ್ಲ ಮನೆಯ ಸ್ಟೋನ್ ಕೂಡ ಒಂದೇ ಕಲರು, ಎಲ್ಲ ಒಂದೇ ಕಲರು, ಯಾವ ಪೇಂಟ್ ಚೇಂಜು ಇಲ್ಲ. ಸೊ ಕನ್ಫ್ಯೂಸಿಂಗು. בסדר גמור, אני פה למטה בחנייה אצלכם, אתם יכולים אולי לרדת לקחת את האוכל לסוף שבוע? כן, אני אראה לך, תודה רבה. תודה רבה לכם. אוקיי, ביי ביי. ביי. ಮೇಡಮ್ ಹೂಗಳಿಗೆ ನೀರು ಹಾಕ್ತಾ ಇದ್ದಾನೆ, ಅವರ ಹೂವಿನ ಗಾರ್ಡನ್ನು. ಅಲ್ಲೊಂದು ಪುಟ್ಟ ಬೊಂಬೆ ಕೂಡ ಇಟ್ಟಿದ್ದಾರೆ, ಆ ಬೊಂಬೆಗೂ ಸ್ನಾನ ಮಾಡಿಸ್ತಾರೆ. ಹಿ ಈಸ್ ಗಿವಿಂಗ್ ಬಾತ್ ಟು ದ ಡಾಲ್. Don't think so. It looks like from here, see? Look here. Yes. ಸೊ ಅವ್ರು ಬಂದರು ಊಟ ತೊಗೊಳ್ಳೋದಕ್ಕೆ. ಸೊ ಊಟ ಕೊಟ್ಬಿಟ್ಟು ಬಂದ್ವಿ. ನಮ್ಮ ಪುಟ್ಟ ಹುಡುಗ ಇದ್ದಾನೆ ಡ್ಯಾನಿಯಲ್, ಇವರ ಕೊನೆ ಮಗ, ಅವರ ಕ್ಲಾಸ್ಮೇಟ್ ಅಂತೆ ಅವನು. ಚಿಕ್ಕ ಹುಡುಗಂಗೆ ಬೋನ್ ಕ್ಯಾನ್ಸರ್ ಆಗಿ ಕೈಯೆಲ್ಲ ಕಟ್ ಮಾಡಿ ಕಿಮೋಥೆರಪಿ, ರೇಡಿಯೇಷನ್ ಎಲ್ಲ ನಡೀತದೆ ಅಂತೆ. ಭಾಳ ನೋವಾಗುತ್ತೆ ಕೇಳೋದಕ್ಕೆ. ಬಟ್ ಇಡೀ ಕಮ್ಯುನಿಟಿ ಆ ಒಂದು ಸಿಂಗಲ್ ಮದರ್ನ ಹೆಲ್ಪ್ ಮಾಡಿಕೊಂಡು ಊಟ ಕೊಟ್ಟು ಸಖತ್ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದೇ ಕೇಳಿದೆ ಹೇಗಿದ್ದಾನೆ ಮಗು ಅಂತ. ಇನ್ನೂ ಪ್ರಾಬ್ಲಮ್ ನಡೀತಾ ಇದೆ, ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವೆಲ್ಲ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ಅದನ್ನ
ಒಳ್ಳೆಯದಾಗಲಿ ಆ ಮಗುಗೆ, ಆದಷ್ಟು ಬೇಗ ಹೊರಗೆ ಬರಲಿ. ಚಿಕ್ಕ ವಯಸ್ಸಲ್ಲಿ ಅಷ್ಟೊಂದು ಸಫರ್ ಮಾಡೋದು ಬಹಳ ಕಷ್ಟ. ತಂದೆ ತಾಯಿರಿಗೂ ಕಷ್ಟ, ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಸೊ ಇದು ದಿಸ್ ಇಸ್ ದ ರೋಡ್ ಕ್ಲೀನರ್. Yes. ರೋಡ್ ಕ್ಲೀನಿಂಗ್ ಮಿಷಿನ್ ಇದು. It's like cleaning and vacuum all the. ಓಕೆ, ನೋಡಿ ಇಲ್ಲಿ ಮಾಡ್ತಾರೆ, ರೋಡ್ ಕ್ಲೀನಿಂಗ್ ಮಾಡ್ತಾರೆ, ಫುಟ್ಪಾತ್ ಕ್ಲೀನಿಂಗ್ ಮಾಡ್ತಾರೆ. ಒಂದು ಪ್ರಾಮನೇಡಿಗೆ ಬಂದಿದ್ದೀವಿ. ಪ್ರಾಮನೇಡ್ ಅಂದರೆ ಪ್ಲೇಸ್ ವಿತ್ ಅ ವ್ಯೂ ಅಂತ, ಮತ್ತು ವಾಕಿಂಗ್ ಮಾಡುವಂತಹ ಜಾಗ. ಚೆನ್ನಾಗಿದೆ. ಇಡೀ ಜೆರುಸಲೆಮ್ ನಗರ ಇಲ್ಲಿಂದ ನೀವು ನೋಡ್ಬೋದು. ಎಲ್ಲ ಕಡೆ ಸುಂದರವಾದ ಹೂಗಳನ್ನು ಬೆಳೆದಿದ್ದಾರೆ. ನಾವು ಬಂದಿದ್ದೀವಿ ಹಾಸ್ ಪ್ರೊಮನೇಡ್ ಅಂದ್ಬಿಟ್ಟು. ಇಲ್ಲಿಂದ ಇಡೀ ಜೆರುಸಲೆಮ್ನ ವ್ಯೂ ಸಿಗುತ್ತೆ. ನಿಮಗೆ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿಯ ಸಿಚುವೇಶನ್ನ. ಇಲ್ಲಿ ನೋಡ್ತಾ ಇದ್ದೀರಾ ಮಾಡರ್ನ್ ಬಿಲ್ಡಿಂಗ್ಸು, ಇವತ್ತಿನ ಜಮಾನದ ಬಿಲ್ಡಿಂಗ್ಸು. ಅದನ್ನು ಈ ಸೈಡ್ ಮಾತ್ರ ಕಟ್ಬೋದು ಹೊಸ ಜೆರುಸಲೆಮಲ್ಲಿ. ಈ ಸೈಡು ಓಲ್ಡ್ ಸಿಟಿ. ಆಮೇಲೆ ಪ್ರಪಂಚದ ಮೋಸ್ಟ್ ಕಾಂಟ್ರವರ್ಷಿಯಲ್ ಹಾಗೆ ಮೋಸ್ಟ್ ಸೆನ್ಸಿಟಿವ್ ಜಾಗ ಅಂತಲೇ ಕರಿಬೋದು. ಬ್ರದರ್ ಹೇಳ್ತಾಯಿದ್ರು ಈ ಒಂದು ಜಾಗಕ್ಕೋಸ್ಕರ World War III ಶುರುವಾದ್ರೂ ಏನೂ ಡೌಟ್ ಇಲ್ಲ ಅಂತ. ನೀವು ನೋಡ್ತಾ ಇದ್ದೀರಾ ಅಲ್ ಅಕ್ಸಾ ಅಥವಾ ಟೆಂಪಲ್ ಮೌಂಟ್ ಅಥವಾ ವೆಸ್ಟರ್ನ್ ವಾಲ್ ಅಥವಾ 3 ಪ್ರಪಂಚದ ಅತ್ಯಂತ ದೊಡ್ಡ ರಿಲಿಜನ್ಸ್ಗೆ ಬೇಕಾಗಿರುವಂತಹ ಅತ್ಯಂತ ಪವಿತ್ರವಾದ ಸ್ಥಳ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಕಥೆ ಇದೆ. ಈ ಸೈಡ್ ನೀವು ನೋಡ್ತಾ ಇದ್ದೀರಾ ಪ್ಯಾಲೆಸ್ಟೈನಿಯನ್ ರೀಜನ್. ಇಲ್ಲಿಂದ ವಾಲ್ ಸೆಪರೇಟ್ ಆಗ್ತಾಯಿದೆ. ಸೊ ಇಲ್ಲಿಯ ಬಿಲ್ಡಿಂಗ್ಸ್ ನೀವು ನೋಡಿದ್ರೆ ಒಂಥರ ಇದೆ, ಸ್ವಲ್ಪ ಈ ಕಡೆ ನೋಡಿದ್ರೆ ಇಲ್ಲಿಯ ಬಿಲ್ಡಿಂಗ್ಸು ಬೇರೆ ಥರ ಇದೆ. ಸೊ ಅದೇ ಡಿಫ್ರೆನ್ಸು. ಸೊ ಇದು ಅರಬ್ ನೇಬರ್ಹುಡ್ ಅಥವಾ ಪ್ಯಾಲೆಸ್ಟೈನಿಯನ್ ನೇಬರ್ಹುಡ್ ಅಂತ ಕರಿಬೋದು. ಆ ಸೈಡು ನ್ಯೂ ಜೆರುಸಲೆಮು. ಮಧ್ಯೆ ಇರುವಂತಹ ಪವಿತ್ರವಾದ ಸ್ಥಳ ಟೆಂಪಲ್ ಮೌಂಟು. ಸೊ ಬ್ರದರ್ ಹೇಳ್ತಾಯಿದ್ರು ಇವ್ರಿಗೂ ಕೂಡ, ಈ ಸೈಡ್ ಇರೋರಿಗೂ ಕೂಡ ಅವಕಾಶ ಇದೆ ಇಸ್ರೇಲ್ನ ಭಾಗವಾಗಿ ಸಿಟಿಸನ್ಶಿಪ್ ತೊಗೊಳ್ಳೋದಕ್ಕೆ. ಬಟ್ ಇಲ್ಲಿಯ ಜನಗಳು ಅಥವಾ ಪ್ಯಾಲೆಸ್ಟೈನಿಯನ್ಸು ತಮ್ಮನ್ನು ತಾವು ಇಸ್ರೇಲ್ ಜನರ ಅಥವಾ ಇಸ್ರೇಲ್ ಸಿಟಿಸನ್ಶಿಪ್ ತೊಗೊಂಡು ಒಂದಾಗೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಯಾಕಂದರೆ ಅವ್ರಿಗೆ ನಮ್ಮದೇ ಆದ ಓನ್ ಸ್ವಂತ ದೇಶ ಇದು ಅನ್ನೋ ಭಾವನೆ ಇರೋದ್ರಿಂದ ಅವರು ಇಸ್ರೇಲ್ ಜೊತೆ ಜಾಯ್ನ್ ಆಗೋಲ್ಲ. ಅವ್ರಿಗೆ ಇಸ್ರೇಲಿ ಪಾಸ್ಪೋರ್ಟ್ ಸಿಗುತ್ತೆ ಅನ್ನೋದಾದ್ರೂ ಅವ್ರಿಗೆ ಫ್ರೀಡಮ್ ಸಿಗುತ್ತೆ, ವೋಟಿಂಗ್ ರೈಟ್ ಸಿಗುತ್ತೆ. ಆದರೂ ಕೂಡ ಅವ್ರಿಗೆ ಈ ಸೈಡ್ ಬಂದು ಪಾಸ್ಪೋರ್ಟ್ ತೊಗೊಳಕ್ಕೆ ಇಷ್ಟ ಇಲ್ಲ. ನೆನ್ನೆ ಒಬ್ಬರು ಮಾರ್ಕೆಟಲ್ಲಿ ಮೀಟ್ ಮಾಡಿದ್ವಿ, ಒಬ್ಬ ಹಣ್ಣು ಮತ್ತು ತರಕಾರಿ ಮಾರೋರನ್ನ. ಅವ್ರು ಹೇಳ್ತಾಯಿದ್ರು ಹೇಗೆ ನನಗೆ ಎಲ್ಲ ಆಪರ್ಚುನಿಟಿ ಇದೆ ಇಸ್ರೇಲಿ ಸಿಟಿಸನ್ಶಿಪ್ ತೊಗೊಳೋದಕ್ಕೆ, ಆದರೆ ನಾನು ತೊಗೊಳ್ಳಲ್ಲ. ಯಾಕೆಂದರೆ ನನಗೆ ಹೆಮ್ಮೆ ಇದೆ ನಾನು ಪ್ಯಾಲೆಸ್ಟೈನು ಅಂತ, ನಾನು ಇಸ್ರೇಲಿ ಪಾಸ್ಪೋರ್ಟ್ ಯಾವತ್ತಿಗೂ ತೊಗೊಳ್ಳಲ್ಲ ಅಂತ. ಅದಂದರೆ ಇನ್ನೊಂದು ವಿಷಯನೂ ಇರ್ಬೋದು. ಯಾಕಂದರೆ ಯಾರೋ ಒಬ್ರಿಗೂ ಇಬ್ರಿಗೂ ಆಸೆ ಇರ್ಬೋದು ನಮಗೂ ಇಸ್ರೇಲಿ ಲೈಫ್ ಅಥವಾ ಅವರ ಒಂದು ಫೆಸಿಲಿಟೀಸ್ ಬೇಕು ಅಂತ. ಬಟ್ ಅಂಥವ್ರು ಕೂಡ ಯಾಕೆ ತೊಗೊಳಕ್ಕಾಗಲ್ಲ ಅಂದರೆ, ಒಬ್ಬರು ತೊಗೊಂಡ್ರೆ ಅವ್ರು ವಾಪಸ್ಸು ಇದೇ ನೇಬರ್ಹುಡ್ಗೆ ಬಂದು ಮಲಗಬೇಕು ಅಥವಾ ಬದುಕಬೇಕು. ಮಿಕ್ಕಿದ ಜನಗಳು ಅವರನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ಬೋದು ಅಥವಾ ಕೆಳಗಿನ ಮಟ್ಟದಲ್ಲಿ ನೋಡೋಕ್ಕೆ ಶುರು ಮಾಡ್ಬೋದು. ಸೊ ಆ ಒಂದು ಕಳಂಕದಿಂದ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಈ ನಿಲುವು ತೊಗೊಂಡಿದ್ದಾರೆ. ಸೊ ಈ ಒಂದು ಬಹಳ ಕಾಂಟ್ರವರ್ಷಿಯಲ್ ಜಾಗ ಇದು. ಇಲ್ಲಿಯ ಥಾಟ್ ಪ್ರೊಸೆಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕು. ಸೊ ಬ್ರದರ್ಗೆ ಫೋಟೋ ತೆಕ್ಕೊಡ್ಬೇಕಂತೆ, ತೆಗೆಯೋಣ. ಇದು ಮಿಲಿಟ್ರಿ ಹೆಲಿಕಾಪ್ಟರ್ ಫ್ಲೈ ಆಗ್ತಾಯಿದೆ. ಇಲ್ಲಿಂದ ಕೇವಲ 40 ಕಿಲೋಮೀಟ್ರಲ್ಲಿ ವಾರ್ ಝೋನ್ ಇದೆ. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ದೇಶದಲ್ಲಿ ಕೂಡ ಒಂದು ಸಮಯದಲ್ಲಿ ಹೆಣ್ಣುಮಕ್ಕಳು ಅಥವಾ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗುತ್ತೆ ಮಂತ್ಲಿ. ಸೊ ಆ ಸಮಯದಲ್ಲಿ ಸಂಪೂರ್ಣವಾಗಿ ಅವ್ರನ್ನ ಐಸೋಲೇಟ್ ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗಬಾರ್ದು, ಮನೆಯಲ್ಲಿ ಸಪ್ರೇಟಾಗಿ ಕೂತ್ಕೋಬೇಕು, ಅವ್ರಿಗೊಂದು ಚಾಪೆ ಚೊಂಬು ಕೊಟ್ಟು ಕೂರಿಸೋರು. ಬಹಳ ಆಶ್ಚರ್ಯಕರವಾದ ವಿಷಯ ಏನಂದರೆ, ಇಸ್ರೇಲಲ್ಲಿ ಕೂಡ ಇಲ್ಲಿಯ ಟ್ರೆಡಿಷ್ನಲ್ ಜ್ಯೂಸ್ ಇದ್ದಾರಲ್ಲ, ಅವರಲ್ಲೂ ಕೂಡ ಇದೇ ಸಿಸ್ಟಮ್ ಇದೆ. ಈಗ ನಾವು ಒಂದು ಫ್ಯಾಮಿಲಿನ ಮೀಟ್ ಮಾಡಿದ್ವಿ. ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ, ಗಂಡ ರಾಬ್ಬಿ ಅಂದರೆ ಇಲ್ಲಿಯ ಇಲೈಟ್ ಸೊಸೈಟಿಯ ಮಾಂಗ್ ಥರ. ಸೊ ಅವರ ವೈಫ್ ಜೊತೆಗೆ ಕೇಳಿದೆ ಒಂದು ಫೋಟೋ ತೊಗೋಬೋದಾ ಅಂತ, ಯಾಕಂದರೆ ಟ್ರೆಡಿಷ್ನಲ್ ಫ್ಯಾಮಿಲಿ ಜೊತೆ ತೊಗೊಳ್ಳೋಣ ಅಂತ. ಸೊ ಹುಡುಗಿ ಬರಲಿಲ್ಲ, ಬರೀ ಹುಡುಗ ಮಾತ್ರ ಬಂದ. ಅದಕ್ಕೆ ಆಬ್ನರ್ ಅದ್ರ ಹಿಂದೆ ಇರುವಂತಹ ಸ್ಟೋರಿ ಹೇಳ್ತಾಯಿದ್ರು. ಇಲ್ಲಿ ಆ ಒಂದು ಟ್ರೆಡಿಷ್ನಲ್ ಫ್ಯಾಮಿಲಿಗಳಲ್ಲಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಅಥವಾ ಪೀರಿಯಡ್ಸ್ ಆಗಿ ಒಟ್ಟು ಶುರುವಾದಂತಹ ದಿನದಿಂದ 14 ಡೇಸ್ವರೆಗೂ ಅವರು ಇಂಪ್ಯೂರ್ ಅಂತ ಕನ್ಸಿಡರ್ ಮಾಡ್ತಾರಂತೆ. ಸೊ ಆ ಒಂದು ಇಂಪ್ಯೂರ್ ಟೈಮಲ್ಲಿ ಗಂಡ ಹೆಂಡತಿಯನ್ನು ಮುಟ್ಟೋಂಗಿಲ್ಲ, ಗಂಡ ಹೆಂಡತಿ ಜೊತೆ ಮಲಗೋಗಿಲ್ಲ. ಹಾಗೆ
ಆ ಹೆಂಡತಿ ಬೇರೆ ಯಾರ ಸಂಪರ್ಕದಲ್ಲೂ ಬರೋಂಗಿಲ್ಲ, ಬೇರೆ ಜೊತೆ ಶೇಕ್ ಹ್ಯಾಂಡ್ ಮಾಡೋಂಗಿಲ್ಲ, ಫೋಟೋ ತೆಗೆಸ್ಕೊಳ್ಳೋಂಗಿಲ್ಲ. ಸೊ ಈ ಥರ ಸಿಸ್ಟಮ್ ಇರೋದ್ರಿಂದ ಇಲ್ಲೂ ಕೂಡ ನೋಡಿ ಅಂದರೆ ಎಷ್ಟು ಸಿಮಿಲಾರಿಟಿ ಇದೆ ಆ ಒಂದು ಪ್ಯೂರ್ ಮತ್ತು ಇಂಪ್ಯೂರ್ ಕಲ್ಚರು ಮತ್ತು ಕ್ಯಾಸ್ಟಿಸಮ್ಮು, ಹೈ ಕ್ಯಾಸ್ಟು, ಲೋ ಕ್ಯಾಸ್ಟು ಇಲ್ಲೂ ಕೂಡ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಯುನೈಟೆಡ್ ನೇಷನ್ಸ್, So now this UN. is UN. ದಿಸ್ UN ಟೆರಿಟರಿ. ವಿಡಿಯೋಸ್ ಇಸ್ ಅಲೌಡ್. ಗನ್ಸ್ ಒಳಗೆ ತೊಗೊಳೋಂಗಿಲ್ವಂತೆ. ಸೊ ಈ ಒಂದು ಪ್ರೊಮನೇಡ್ನ ಕಟ್ಟಿದಂತಹ ಕಮಿಷನರ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಪ್ಯಾಲೇಸ್ ಥರ ಎಲ್ಲ ಇದೆಯಂತೆ, ಆದರೆ ಒಳಗೆ ಬಿಡಲ್ಲ, ಯಾಕೆಂದರೆ ಯುನೈಟೆಡ್ ನೇಷನ್ಸು ಈ ಜಾಗವನ್ನು ಟೇಕ್ ಓವರ್ ಮಾಡಿದ್ದಾರೆ. ಸೊ ಯುನೈಟೆಡ್ ನೇಷನ್ಸ್ ಪ್ರಾಪರ್ಟಿ ಮೀನ್ಸ್ ಇಟ್ ಡಸ್ ನಾಟ್ ಬಿಲಾಂಗ್ ಟು ಎನಿಬಡಿ, Yes. ಓನ್ಲಿ ಟು ದ ಯುನೈಟೆಡ್ ನೇಷನ್ಸ್. ಯುನೈಟೆಡ್ ನೇಷನ್ಸ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಇಡೀ ಜಗತ್ತು ಎಲ್ಲ ದೇಶಗಳು ನೋಂದಾಯಿಸ್ಕೊಂಡಿರುವಂತಹ ಒಂದು ಗುಂಪು. ಸೊ ಯುನೈಟೆಡ್ ನೇಷನ್ಸಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ. ಅದಕ್ಕೆ ಇಂಡಿಯಾಗೆ ಇವತ್ತಿಗೂ ಎಂಟ್ರಿ ಕೊಟ್ಟಿಲ್ಲ ರೀ, ಯಾಕಂದರೆ ಚೈನಾದವರು ರೆಗ್ಯುಲರಾಗಿ ನಮ್ಮ ಅಗೇನ್ಸ್ಟ್ ವೋಟ್ ಮಾಡ್ತಾಯಿದ್ದಾರೆ. ಹಾಗೆ ಯುರೋಪಿಯನ್ ಕಂಟ್ರೀಸ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಎಕ್ಸೆಪ್ಟ್ ರಷ್ಯಾ ಮಾತ್ರ ಸದಾ ಇಂಡಿಯಾ ಕೂಡ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಇರಬೇಕು ಅಂತ ಹೇಳ್ತಾ ಇದೆ. ಆದಷ್ಟು ಬೇಗ ನಾವು ಸೆಕ್ಯೂರಿಟಿ ಕೌನ್ಸಿಲಿಗೆ ಬಂದರೆ ಕೆಲವು ಇಂಪಾರ್ಟೆಂಟ್ ವರ್ಲ್ಡ್ ಮ್ಯಾಟರ್ಸಲ್ಲಿ ಡಿಸಿಷನ್ ತೊಗೊಳ್ಳೋದಕ್ಕೆ ಬಹಳ ಸಹಕಾರಿ ಆಗುತ್ತೆ. ಸೊ ಒಂದು ಚಿಕ್ಕ ಟೂರನ್ನು ಮುಗಿಸಿ ವಾಪಸ್ಸು ಮನೆಗೆ ಬಂದಿದ್ದೀವಿ. ಇನ್ನೊಂದು ಅರ್ಧ ಗಂಟೆಲಿ ಮನೆಯಿಂದ ನಾನು ನನ್ನ ಹೋಸ್ಟ್ ಮನೆಗೆ ಹೊರಡ್ತೀನಿ. 12 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಏನು ತೊಂದರೆ ಇಲ್ಲ, ಇನ್ನೊಂದು ಮನೆ ಸಿಕ್ಕಿದೆ, ಆಶ್ರಯ ಸಿಕ್ಕಿದೆ. ಸೊ ಅಲ್ಲಿಗೆ ಹೋಗ್ತೀನಿ. ಧನ್ಯವಾದ, ಪ್ರೀತಿಯ ಧನ್ಯವಾದ. ಗ್ಲೋಬಲ್ ಕನ್ನಡಿಗನಿಂದ ಈ ಒಂದು ಸುಂದರ ಕುಟುಂಬಕ್ಕೆ ಧನ್ಯವಾದ. ಐ ಆಮ್ ಸೇಯಿಂಗ್ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇವಾಗ ಹೊರಡುವಂತಹ ಸಮಯ ನೋಡಿ, ನಮ್ಮ ಪುಟ್ಟ ಹುಡುಗ ದಾನಿಯಲ್ ನೋಡಿ ಎಂಥ ಸಿಚುವೇಶನ್ನು, ಇನ್ ಸಚ್ ಅ ಡಿಫಿಕಲ್ಟ್ ಸಿಚುವೇಶನ್ ಯು ಗೈಸ್ ಆರ್ ಹೋಸ್ಟಿಂಗ್ ಮೀ ಅಟ್ ಯುವರ್ ಹೋಮ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. We are very happy. Thank you Hagar, thank you Itamar, thank you my dear Daniel, thank you James, thank you Vered, and thank you my dear bro Abner. ಸೊ ತುಂಬ ಚೆನ್ನಾಗಿತ್ತು ಈ ಅನುಭವ, ಈ ಮನೇಲಿ ಕಳೆದಿದ್ದು. ಈ ಮನೆಗೆ ಒಳ್ಳೆಯದಾಗಲಿ, ಇವರೆಲ್ಲರ ಫ್ಯೂಚರ್ಗೆ ಒಳ್ಳೆಯದಾಗಲಿ, ಹಾಗೆ ಕ್ಯಾಮ್ರಾ ಹಿಡಿದಿರೋ ಕ್ಯಾಮ್ರಾಮನ್ಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸೊ ಇಬ್ಬರು ಹೊರಡ್ತಾ ಇದ್ದಾರೆ ಫ್ರೆಂಡ್ಸು ಆಚೆ ಕಡೆ ಎಂಜಾಯ್ ಮಾಡೋದಕ್ಕೆ. ಹ್ಯಾವ್ ಫನ್ ಗೈಸ್. ವೆರಿ ವಾಟ್ ಆರ್ ಯು ಗೈಸ್ ಡೂಯಿಂಗ್ ಟುಡೇ? Pool party. Oh, enjoy. See you. So we'll contact I'll message you right if now. you need anything or something. Hagar is making something very nice. Will you give me something, Hagar? Of course. The shake. Whatever you're making. Shake. Yes, shake it up for me. Alright, you want some Whatever the best shake, I'm ready for the best shake of my life. I don't think it's the best, but something. You want some food? Yes. Whatever you want to do it. I'm ready to drink. Huh? Daniel, will I survive after drinking her shake? Tell him what I said. What did you say? Will I survive after drinking her shake? Shake, shake. Yeah? Yeah, no problem. I think. ಸೊ ಒಳ್ಳೆ ಮಿಲ್ಕ್ ಶೇಕ್ ಏನೋ ಮಾಡ್ತಿದ್ದಾರೆ, ಫ್ರೂಟ್ ಶೇಕ್. Yes. ಓಕೆ Wow, yes. Nice. ನೋಡಿ ಕೇಳ್ತಾ ಹೇಳ ಹಗಾರು, ಇವಾಗ ಯಾಕೆ ಬಂದೆ ಇಸ್ರೇಲ್ಗೆ ಅಂತ. ಅದಕ್ಕೆ ನಾನು ಹೇಳಿದೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ, ನೀವೆಲ್ಲ ಹೇಗಿದ್ದೀರಾ ಅಂತ. ಐ ವಾಂಟೆಡ್ ಟು ಸಿ ಹೌ ಯು ಗೈಸ್ ಆರ್. Why are you so shy for the camera? What? Why are you so shy for the camera? I don't know. No, tell me why. Reason. Yeah, See, Daniel is not. Jamie is not. I don't know. It's weird. ನಮ್ಮ ದಾನಿಯಲ್ ಸ್ಮೈಲ್ ನೋಡ್ರಿ, ದ ಬೆಸ್ಟ್ ಸ್ಮೈಲ್ ಇನ್ ದ ವರ್ಲ್ಡ್. ದಾನಿಯಲ್. Already drink one in the morning. For Daniel? No. מה? הוא שאל אם אתה רוצה גם. Wow, it looks amazing. So thick, nutritious. Cheers. Hagar. Thank you. No. Amazing. Really? Yeah. ಕೋಲ್ಡ್ ಆಗಿದೆ, ಸ್ಟ್ರಾಬೆರಿ ಇದೆ, ಆ್ಯಪಲ್ ಇದೆ, ಎಲ್ಲ ಇದೆ. ಸೂಪರ್. ಹಾಗಾದ್ರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಶೇಕ್. ಸೊ ಇಸ್ರೇಲಿ ಭಾಷೆಯಲ್ಲಿ ಅಪ್ಪ ಅನ್ನೋದಕ್ಕೆ ಆಬಾ ಅಂತ ಕರೀತಾರೆ, ಅಮ್ಮ ಅನ್ನೋದಕ್ಕೆ ಈಮಾ ಅಂತ ಕರೀತಾರೆ. ಓಕೆ. ಬ್ರದರ್, ವಾಟ್ ಯು ಸೇ ಫಾರ್ ಬ್ರದರ್? ಆಕ್. ಆಕ್ ಅಂದರೆ ತಮ್ಮ.
For both elder brother and younger brother, same. Ach ve'achot. Ak vek hot. Ach, Huh? Dandan is my Younger brother, brother. and achot. Ahot is younger. No, it doesn't matter. Like ani achot, Uh-huh. and Dandan is a ach. You is yakhot, that is sister. Achot. Yes, Sister. Achot. ಅಖೋತ್ ಅಂದರೆ ಸಿಸ್ಟರು, ಆಕ್ ಅಂದರೆ ಬ್ರದರ್. ಓಕೆ ಓಕೆ. ಆಮ ಇಬ ಆಕ್ ಯ ಅಖೋತ್. ಓಕೆ, Yes. ಡಿಫಿಕಲ್ಟ್. ಸೊ ಇದು ಟಾಪ್ ವ್ಯೂ ಮನೆದು. ಹಿಂಗಿಂದ ಒಳಗೆ ಬಂದರೆ ಅಪಾರ್ಟ್ಮೆಂಟ್ ಶುರು. ಇದು ಇವ್ರ ಮನೆ, ಹಾಲು, ಕಿಚನ್ನು, ಡೈನಿಂಗ್ ಟೇಬಲ್ಲು. ಈ ಮನೆಯಿಂದ ಹೊರಡುವಂತಹ ಸಮಯ ಬಂದಿದೆ. ನನ್ನ ಪ್ರೀತಿ ಹಗರ್, ಒಳ್ಳೆಯದಾಗಲಿ ನಿನಗೆ. ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ಟು ಸಿ ಯು ಅಗೇನ್. We will. ಎಸ್, ಅಡ ಡ್ಯಾನಿಯಲ್, ಯು ಕಮಿಂಗ್ ವಿತ್ ಮಿ, ಲೆಟ್ಸ್ ಗೋ ಟುಗೆದರ್. ಹಾಂ, ಬ್ಯಾಗ್ನೇ ತಗೊಂಡು ಹೋಯ್ತಾ ಇದ್ದೀವಿ ಬೇರೆ ಬೇರೆ ಕಡೆಗೆ, ಇದೇ ಊರಲ್ಲಿ. ಇಡೀ ಸಿಟಿ ಒಂದೇ ಕಲರಲ್ಲಿದೆ. ದ ಹೋಲ್ ಸಿಟಿ ಈಸ್ ಇನ್ ಒನ್ ಕಲರ್. ವೆರಿ ನೈಸ್, ಯೂನಿಫೈಡ್ ಕಲರ್. ಆ್ಯಂಡ್ ಎವ್ರಿಥಿಂಗ್ ಈಸ್ ಬಿಲ್ಟ್ ಬೈ ಸ್ಟೋನ್. Yeah, this is one of the special things in Jerusalem. You have to, ಇಟ್ಸ್ ಅ ರೂಲ್. yeah. ಇಡೀ ಸಿಟಿಯನ್ನು ಕಲ್ಲಲ್ಲೇ ಕಟ್ಟಬೇಕ್ರಿ. ಅದು ಆ ಬ್ರೌನ್ ಕಲರ್ ಕಲ್ಲಲ್ಲೇ, ಬೇರೆ ಯಾವ ಕಲ್ಲನ್ನು ಬಳಕೆ ಮಾಡೋಂಗಿಲ್ಲ. This is the municipality. ಮುನ್ಸಿಪಾಲಿಟಿ ಬಿಲ್ಡಿಂಗ್. ಹಾಂ ಹಾಂ ಹಾಂ. And this is Jaffa Gate, and here is the new gate. ಓ, ವಿ ಆಲ್ರೆಡಿ ಅರೈವ್ಡ್ ಅಟ್ ಜಾಫಾ ಗೇಟ್. Yeah. Jaffa is there. ಹಾಂ ಹಾಂ ಹಾಂ. ಓ, ಎಸ್ಟರ್ಡೇ ವಿ ವರ್ ದೇರ್. ಓಕೆ. The David Tower. Here on this area you have the Arab transportation. ಸೊ ಇನ್ನು ಕೆಲವೇ ಗಂಟೆಗಳಲ್ಲಿ ಇಡೀ ಸಿಟಿ ಕ್ಲೋಸ್ ಆಗಲಿದೆ. 3 ಗಂಟೆ ನಂತರ ಏನೂ ವರ್ಕಿಂಗ್ ಇರಲ್ಲ ಜೆರುಸಲಮಲ್ಲಿ, ಎಸ್ಪೆಷಲಿ ಜೆರುಸಲಮಲ್ಲಿ, ಯಾಕಂದರೆ ಇದು ಹೋಲಿ ಸಿಟಿ ಅಲ್ವಾ. ಸೊ ಎಲ್ಲರೂ ಮನೆ ಸೇರ್ಕೊಂಡ್ಬಿಡ್ತಾರೆ. ಊಟ ತಿಂಡಿನೂ ಸಿಗಲ್ಲ, ರೆಸ್ಟೋರೆಂಟು ಓಪನ್ ಇರಲ್ಲ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಲ್ಲ, ಆದಷ್ಟು ಬೇಗ ಊಟ ತಿಂಡಿನ ಪರ್ಚೇಸ್ ಮಾಡಿ ಇಟ್ಕೋಬೇಕು ಒಂದು ಫುಲ್ ಡೇಗೆ. ಮತ್ತು ಇನ್ನೊಂದು ದಿವಸ ಏನೂ ಸಿಗಲ್ಲ ಇಡೀ ಸಿಟಿಲಿ. ಸೊ ದ ಮುಸ್ಲಿಮ್ ಕ್ವಾರ್ಟರ್ಸ್ ವಿಲ್ ಬಿ ಓಪನ್ ಆರ್ ಓನ್ಲಿ ದ But on Friday, once everything is open, and go to the. ಸೊ ಇಲ್ಲೇ ಎಲ್ಲೋ ನಮ್ಮ ಹೋಸ್ಟ್ ಮನೆ, ಇನ್ನೊಬ್ಬರು ಸ್ನೇಹಿತರದು. ಹುಡುಕ್ತಾ ಇದ್ದೀವಿ ಮನೆ ನಂಬರ್ 6. It's supposed to be someone. Yes. ಓಕೆ ಓಕೆ, ಸಿಕ್ತು. ಇದೆ ಎನ್ನೆ ಬಿಲ್ಡಿಂಗ್. ಯಾ, ನೋ, ಯು ಜಸ್ಟ್ ಸ್ಟಾಪ್. ಐ ವಿಲ್ ಜಸ್ಟ್. ಓ ಯಾ, ರೋಡ್ಸ್ ಎಲ್ಲ ನ್ಯಾರೋ ಇದೆ. ಸೊ ಇನ್ನೊಬ್ರು ಗಾಡಿ ಬಂದರು, ಅದಕ್ಕೆ ಜಾಗ ಬಿಡಬೇಕು. ಇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾ, ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಬಾಯ್, ಸಿ ಯು ಸೂನ್. ಸೊ ಇದೇ ನೇಬರ್ಹುಡಲ್ಲಿ ತಿಕ್ವಾ ಅಂತ ಒಬ್ಬರು ಫ್ರೆಂಡು, ಅವ್ರ ಮನೆ. ಇಲ್ಲಿ ಇಸ್ರೇಲಿ ಫ್ಲ್ಯಾಗ್ ಹಾಕಿದ್ದಾರೆ. ಬ್ಯಾಗ್ ಹೊತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರತಿ ದಿವಸ ಬೆಳಗ್ಗೆ ಎದ್ದು ಹೋಗೋದು ಭಾರಿ ಕಷ್ಟದ ಕೆಲಸ. ಬಟ್ ಟ್ರಾವೆಲಿಂಗ್ ಚಾಲೆಂಜಸ್ಸು. ಅದಾದಮೇಲೆ ಎರಡು ವಿಷಯ. ಒಂದು, ಇಸ್ರೇಲ್ ತುಂಬ ಎಕ್ಸ್ಪೆನ್ಸಿವ್. ಹಾಸ್ಟೆಲ್ಸು ನೆನೆ ಕೇಳ್ಕೊಂಬಂದೆ, ಒಂದು ಹಾಸ್ಟೆಲ್ಲು ಒಂದು ರಾತ್ರಿಗೆ 3,500 ರೂಪಾಯಿ. ಯೋಚನೆ ಮಾಡಿ. 2 ದಿವಸ ಅವ್ರ ಮನೇಲಿದ್ದೆ. ಹತ್ತತ್ರ ನಂಗೆ ಅದರಿಂದ 7,000 ರೂಪಾಯಿ ಸೇವ್ ಆಯಿತು. ಅಂದರೆ ನಾನು ಟ್ರಾವೆಲಿಂಗ್ ಮಾಡ್ತಿರೋದು ಬಹಳ ಬಡ್ಜೆಟ್ ಫ್ರೆಂಡ್ಲಿಯಾಗಿ, ಯಾಕಂದರೆ ಅಷ್ಟೊಂದು ಬಡ್ಜೆಟ್ಟು ನನ್ನ ಹತ್ರನೂ ಇಲ್ಲ. ಆಮೇಲೆ ತುಂಬ ಕಂಟ್ರೀಸ್ನ ಒಂದು ವರ್ಷದಲ್ಲಿ ತೋರಿಸ್ಬೇಕು. ಪ್ರತಿ 1 ತಿಂಗಳು ಅಥವಾ 30 ದಿವಸದಲ್ಲಿ ಒಂದು ಹೊಸ ದೇಶವನ್ನು ನಿಮಗೆ ತೋರಿಸ್ಬೇಕು ಅಂದಾಗ ಬಹಳಷ್ಟು ಚಾಲೆಂಜಸ್ ಇರುತ್ತೆ. ನಾನು ಎವ್ರಿ ಡೇ ರಾತ್ರಿ ಮಲಗದೆ 4-5 ಅವರ್ಸ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ, ಜನಗಳಿಗೆ ಬರೀಬೇಕಾಗತ್ತೆ, ಬರೆದು ಕೇಳಬೇಕಾಗತ್ತೆ, ಬರ್ಬೋದಾ, ಮೀಟ್ ಮಾಡ್ಬೋದಾ, ಸಿಗ್ಬೋದಾ, ನಿಮ್ಮನೇಲಿ ಇರ್ಬೋದಾ ಅಂತ. ಸೊ 2 ವಿಷಯ ಆಗುತ್ತೆ. ಒಂದು, ಹಣದ ಉಳಿತಾಯ ಮಾಡಲೇಬೇಕು 197 ದೇಶವನ್ನು ನೋಡಬೇಕು ಅಂದರೆ. ಇನ್ನೊಂದು, ಲೋಕಲ್ಸ್ ಜೊತೆಗೆ ಅವರ ಮನೆಗಳಲ್ಲಿ ಇದ್ದಾಗ ಸಿಗುವಂತಹ ಕಲ್ಚರು ಹೋಟೆಲ್ ಅಥವಾ ಹಾಸ್ಟೆಲಲ್ಲಿ ಸಿಗಲ್ಲ. ಆಮೇಲೆ ಹಾಸ್ಟೆಲ್ಸು ಯಾವುದಾದ್ರು 1 ಅಥವಾ 2 ಹಾಸ್ಟೆಲ್ ತೋರಿಸುವಂತಹ ಸಂದರ್ಭ ಬರುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಸದ್ಯಕ್ಕೆ ಹೊಸ ಹೋಸ್ಟು ತಿಕ್ವಾ ಅವರ ಮನೆ ಹೇಗಿದೆ, ಇವರ ಲೈಫ್ ಹೇಗಿದೆ ಅಂತ ನೋಡೋಣ ಬನ್ನಿ.
you.